ಬಿಗ್ ಬಾಸ್ ವಿನ್ನರ್ ಗಿಲ್ಲಿ ಸ್ವಗ್ರಾಮದಲ್ಲಿ ಸಂಭ್ರಮ ಮನೆ ಮಾಡಿದೆ. ಗಿಲ್ಲಿ ಮನೆ ಮುಂದೆ ಅಭಿಮಾನಿಗಳು ಜಮಾಯಿಸಿದ್ದಾರೆ. ನಾವು ಮಂಡ್ಯ ಜಿಲ್ಲೆಯ ಬೇರೆ ಬೇರೆ ಊರಿನವರು ಅಂತ ಹೇಳ್ತಿದ್ದಾರೆ. ನಾವು ಗಿಲ್ಲಿ ಗೆಲುವಿಗಾಗಿ ಪ್ರಾರ್ಥನೆಯನ್ನ ಮಾಡಿದ್ದೇವೆ. ಹಳ್ಳಿ ಹಳ್ಳಿಗೆ ತಿರುಗಿ ಗಿಲ್ಲಿ ಪರ ಪ್ರಚಾರವನ್ನ ಮಾಡಿದ್ದೇವೆ ಅಂತ ಅಭಿಮಾನಿಗಳು ಹೇಳ್ತಿದ್ದಾರೆ. ಇನ್ನು ಗಿಲ್ಲಿಯ ನಟನೆ ನಮಗೆ ತುಂಬಾನೇ ಇಷ್ಟವಾಗಿದೆ. ಗಿಲ್ಲಿಯ ರೀತಿ ಯಾರೂ ಕೂಡ ಸಾಧನೆ ಮಾಡೋದಕ್ಕೆ ಆಗಲ್ಲ ಅಂತ ಗಿಲ್ಲಿಯನ್ನ ಹಾಡಿ ಹೋಗ್ತಾ ಇದ್ದಾರೆ. ನಮ್ಮನೆ ಮಗನಿದ್ರೂ ಕೂಡ ಇಷ್ಟೊಂದು ಪ್ರಚಾರ ಮಾಡ್ತಿರ್ಲಿಲ್ವೇನೋ ಅಂತ ಅಭಿಮಾನಿಗಳು ಹೇಳ್ಕೊಳ್ತಿದ್ದಾರೆ. ಗಿಲ್ಲಿ ಮೇಲಿನ ಅಭಿಮಾನದಿಂದಾಗಿ ನಾವೆಲ್ಲರೂ ಕೂಡ ಪ್ರಚಾರವನ್ನ ಮಾಡಿದ್ದೇವೆ ಅಂತ ಹೇಳ್ತಿದ್ದಾರೆ. ಗಿಲ್ಲಿ ಗೆಲುವು ಸಂತೋಷವನ್ನ ತಂದಿದೆ ಅಂತ ಅಭಿಮಾನಿಗಳು ತಮ್ಮ ಅಭಿಮಾನವನ್ನ ಮೆರಿತಾ ಇದ್ದಾರೆ. ಇನ್ನು ಸ್ವಗ್ರಾಮದ ಸುತ್ತಮುತ್ತ ಇರುವಂತಹ ಹಳ್ಳಿಗಳ ಜನರ ಮನದ ಮಾತಿದು. ನಮ್ಮ ಮನೆ ಮಗ ಇದ್ರೂ ಕೂಡ ಇಷ್ಟೊಂದು ರೀತಿಗೆ ನಾವು ಸಂಭ್ರಮಿಸ್ತಾ ಇದ್ವೋ ಇಲ್ವೋ ಗೊತ್ತಿಲ್ಲ. ಗಿಲ್ಲಿ ಅಂದರೆ ನಮಗೆ ಅಷ್ಟೊಂದು ಪಂಚಪ್ರಾಣ. ಹಾಗಾಗಿ ಎಲ್ಲೆಡೆ ಕೂಡ ನಾವು ಪ್ರಚಾರವನ್ನು ಮಾಡಿದ್ವಿ, ಗಿಲ್ಲಿಗೆ ಓಟ್ ಹಾಕಿಸಿದ್ವಿ. ಅದೇ ನಿಟ್ಟಿನಲ್ಲಿ ಗಿಲ್ಲಿ ಗೆದ್ದಿರೋದು ನಮಗೆ ಸಾಕಷ್ಟು ಸಂತೋಷ ತಂದಿದೆ ಅಂತ ಹೇಳಿದ್ದಾರೆ. ಇನ್ನು ಗಿಲ್ಲಿ ಕಾವ್ಯ ಗೆಳೆತನದ ಬಗ್ಗೆ ಭಾರಿ ಚರ್ಚೆ ಉಂಟಾಗಿದ್ದು, ಬಿಗ್ ಬಾಸ್ ಮನೆಯಲ್ಲಿ ಸ್ನೇಹದಿಂದ ಇದ್ರು ಗಿಲ್ಲಿ ಹಾಗೆ ಕಾವ್ಯ. ಪದೇ ಪದೇ ಕಾವ್ಯ ಹೆಸರಳಿ ಗಿಲ್ಲಿ ಕಾಲಿಳಿತಾ ಇದ್ರು ಸುದ್ದಿ. ಹೀಗಾಗಿ ಇಬ್ಬರ ಮದುವೆ ಆಗುತ್ತೆ ಎನ್ನುವಂಥ ಚರ್ಚೆ ಜೋರಾಗಿ ನಡೀತಾ ಇದೆ. ಆದರೆ ನಾವಿಬ್ಬರೂ ಕೂಡ ಸ್ನೇಹಿತರು ಅಂತ ಗಿಲ್ಲಿ ಕಾವ್ಯ ಪದೇ ಪದೇ ಹೇಳ್ತಾನೆ ಬಂದಿದ್ದಾರೆ. ಗಿಲ್ಲಿ ಕಾವ್ಯ ಗೆಳೆತನ ಬಗ್ಗೆ ಸಾಕಷ್ಟು ಚರ್ಚೆಗಳಾಗಿತ್ತು. ಇವರಿಬ್ಬರು ಮದುವೆ ಮಾಡೇ ಸಿದ್ಧ ಅಂತ ಫ್ಯಾನ್ಸ್ಗಳು ಕೂಡ ಒಂದು ಕಡೆ ನೆನ್ನೆ ಎಲ್ಲ ಮಾತನಾಡಿದ್ದನ್ನು ನಾವು ಗಮನಿಸಿದ್ವಿ. ಆದರೆ ನಾವಿಬ್ಬರೂ ಕೂಡ ಸ್ನೇಹಿತರು ಅಂತ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಗಿಲ್ಲಿ ಹಾಗೂ ಕಾವ್ಯ. ಆ ಹುಡುಗಿ ಕಡೆ ಇವರು ಒಪ್ಕೊಂಡ್ರೆ ನಾವು ಮದುವೆಯನ್ನು ಮಾಡ್ಕೊಳ್ಳೋಕ್ಕೂ ಕೂಡ ಸಿದ್ಧ ಅಂತ ಮಾತನಾಡಿದ್ದಾರೆ. ಕಾವ್ಯ ಜೊತೆಗಿನ ಗಿಲ್ಲಿ ಸ್ನೇಹದ ಬಗ್ಗೆ ಗಿಲ್ಲಿ ತಂದೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಗಿಲ್ಲಿ ಒಪ್ಪಿದಂತ ಹುಡುಗಿನ ನಾವು ಮದುವೆ ಮಾಡ್ಕೊಳ್ತೀವಿ ಅಂತ ಹೇಳಿದ್ದಾರೆ. ಈ ಹುಡುಗಿನ ಮದುವೆ ಮಾಡ್ಕೊಳ್ತೀನಿ ಅಂದ್ರೆ ನಾವು ಕೂಡ ಸಿದ್ಧ ಅಂತ ಹೇಳಿದ್ದಾರೆ. ಬಿಗ್ ಬಾಸ್ ವಿಜೇತ ಗಿಲ್ಲಿಯ ತಂದೆ ಕುಳ್ಳಪ್ಪಾರ ಹೇಳಿಕೆ ಇದು. ಅವನಿಷ್ಟ ಅದು, ಅವ್ನು ಯಾವಾಗ ಕೇಳ್ತಾ ಅವತ್ತು ಮದುವೆ ಮಾಡ್ಕೊಡುವ. ನಾನು ಬಲವಂತ ಮಾಡ್ಕೊಡಕ್ಕೆ ಹೋಗಲ್ಲ, ಮಾಡ್ಕೊಳ ಬೇಡ ಅಂತ ಹೇಳೋಕೆ ಹೋಗೋದಿಲ್ಲ. ಇಲ್ಲ ಸರ್, ಇಲ್ಲ ಇಲ್ಲ ಇಲ್ಲ, ಹೌದು ಅವನಿಷ್ಟ ಅದು, ಅವನು ಖುಷಿ. ಹಾಂ 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 ಹಾಂ, ಅವನು ಯಾವ ಹುಡುಗಿ ಸೆಟ್ ಮಾಡ್ಕತ್ತ ನಾ ಹುಡುಗಿ ಮದುವೆ ಮಾಡೋಮ್ಮ. ನಾನಂತೂ ಅವ್ರೇನಾದ್ರು ಕೇಳಿದ್ರೆ ಮಾಡ್ಕೊಡ್ತೀರಾ? ಹಾಂ ಹಾಂ, ಅವ್ರ ಇಷ್ಟ, ಅವ್ರು ಒಪ್ಕೊಂಡ್ಮೇಲೆ ಮಾಡ್ಕೊಡ್ತೀವಿ. ನಮ್ಮ ಅನುಮತಿ ಇಲ್ಲ, ಅವ್ರ ಇಷ್ಟ ಅದು. ಗಿಲ್ಲಿ ಇಷ್ಟ, ಅವನು ಇಂಥ ಹುಡುಗಿ ಮಾಡ್ಕೊತೀನಿ ಕಪ್ಪ ಓಕೆ ಮಾಡ್ಕಲಿ, ನಿಂತ್ಕೊಂಡು ಮಾಡುವ. ಇದು ಗಿಲ್ಲಿ ತಂದೆ ಕುಳ್ಳಪ್ಪ ಅವರ ಮಾತಾದ್ರೆ, ಗಿಲ್ಲಿ ಇಷ್ಟಪಟ್ಟವರನ್ನೇ ಮದುವೆ ಮಾಡ್ಕೊಡ್ತೀವಿ, ಅವ್ನು ಯಾರನ್ನ ಇಷ್ಟಪಟ್ಟನಾನೋ ಅವರನ್ನ ಮದುವೆ ಮಾಡ್ಕೊಡ್ತೀವಿ ಅಂತ ಗಿಲ್ಲಿ ಮದುವೆ ಬಗ್ಗೆ ಅವರ ತಾಯಿ ಕೂಡ ಹೇಳಿಕೆನ ಕೊಟ್ಟಿದ್ದಾರೆ. ಈಗ ಮದುವೆ ಮಾಡಲ್ವಾ ಗಿಲ್ಲಿ ಅವ್ರಿಗೆ ಅಂತ? ಅವನು ಇಷ್ಟಪಟ್ಟು ಯಾವರ ಇಷ್ಟಪಟ್ಟು ಐತೀನಿ ಅಂತಾನೆ, ಅದು ನಮಗಿಷ್ಟೊಂದು ಖುಷಿ ಕೊಟ್ಟವನೆ, ನಮ್ಮಿಷ್ಟೊಂದೆಲ್ಲ ಇದು ಮಾಡವನೆ. ಈ ಕರ್ನಾಟಕ ಜನ ಸಂಪನ್ನ ಮಾಡವನೆ. ಅವ್ನು ಯಾರು ಇಷ್ಟಪಟ್ಟಿನ ಐತೀನಿ ಅಂತಾನೆ ಅವ್ರ ಅಯ್ಯೋ ಬಿಟ್ಟಿವಿ. ಈಗ ಮದುವೆ ಮಾಡಲ್ವಾ? ಇನ್ನು ಕಾವ್ಯ ಜೊತೆಗಿನ ಸ್ನೇಹದ ಬಗ್ಗೆ ಗಿಲ್ಲಿ ತಮ್ಮ ಮನದಾಳದ ಮಾತುಗಳನ್ನ ತಿಳಿಸಿದ್ದಾರೆ. ಕಾವ್ಯ ಹಾಗೂ ಗಿಲ್ಲಿ ಇಬ್ರು ಕೂಡ ಪೇರಾದ್ರೆ ಒಳಿತು ಅನ್ನುವಂತಹ ಮಾತುಗಳು ಅಭಿಮಾನಿಗಳ ಸಂಘದಿಂದ ಕೇಳಿ ಬರ್ತಾ ಇದೆ. ಈಗ ಕಾವ್ಯ ಬಗ್ಗೆ ಬಿಗ್ ಬಾಸ್ ವಿನ್ನರ್ ಗಿಲ್ಲಿ ಗುಣಗಾನ ಮಾಡಿದ್ದಾರೆ. ಕಾವ್ಯ ನನ್ನನ್ನ ಬಿಟ್ಕೊಟ್ಟಿಲ್ಲ, ನಾನೂ ಕೂಡ ಅವರನ್ನ ಬಿಟ್ಕೊಟ್ಟಿಲ್ಲ, ನಾವಿಬ್ರು ಒಳ್ಳೆಯ ಸ್ನೇಹಿತರು ಅಂತ ಗಿಲ್ಲಿ ಮಾತನಾಡಿದ್ದಾರೆ. ಈಗಲೂ ಕೂಡ ಇಬ್ರು ಚೆನ್ನಾಗಿದ್ದೇವೆ ಅಂತ ಗಿಲ್ಲಿ ತಿಳಿಸಿದ್ದಾರೆ. ಬಿಗ್ ಬಾಸ್ದಿಂದ ಹೊರಗೆ ಬಂದ ತಕ್ಷಣ ಕಾವ್ಯ ಮತ್ತು ನಿಮ್ಮ ಜೋಡಿನ ತುಂಬ ಜನ ಮೆಚ್ಕೊಂಡ್ರು. ಸೊ ಆರಂಭದಲ್ಲಿ ಕಾವ್ಯ ಅವರು ನಿಮ್ಮ ಜೊತೆಗೆ ಸಾಕ್ತಾ ಬಂದರು. ಬಟ್ ಕೊನೆ ಹಂತಕ್ಕೆ ಎಲ್ಲ ಒಂದಿಷ್ಟು ಡಿಫ್ರೆನ್ಸ್ ಶುರುವಾಯಿತು ಅಂತ ಅನಿಸ್ತಾ ಹೆಂಗೆ ಅಂತ? ಇಲ್ಲ ಅಣ್ಣ, ಆ ಥರ ಏನಿಲ್ಲ. ಈಗ ಅವರು ಒಳ್ಳೆ ಸ್ನೇಹಿತರು. ಅದೇ ಆಟ ಅಂತ ಬಂದಾಗ ಡಿಫ್ರೆನ್ಸ್ ಅಂತ ಏನಿಲ್ಲ ಅಣ್ಣ. ಅವರು ಯಾವತ್ತು ಪಾಪ ನನ್ನ ಯಾವುದೇ ಒಂದು ವಿಷಯ ಬಂದಾಗಲೂ ನನ್ನನ್ನು ಬಿಟ್ಕೊಟ್ಟಿದ್ದಿಲ್ಲ, ನಾನು ಅವ್ರನ್ನ ಬಿಟ್ಕೊಟ್ಟಿದ್ದಿಲ್ಲ. ಆ ಥರ ಡಿಫ್ರೆನ್ಸ್ ಅಂತ ಏನೂ ಬಂದಿಲ್ಲ ಅಣ್ಣ. ಈಗಲೂ ಚೆನ್ನಾಗಿ